ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ನನಗೆ ಈ ಥರ ಟೋಸ್ಟ್ ತಿನ್ನಬೇಕು ಅಂತ ಅನ್ನಿಸ್ತು. ಅಂದರೆ ಒಗ್ಗರಣೆ ಹಾಕಿದ್ದು ಟೋಸ್ಟ್ಗೆ ಹಚ್ಕೊಂಡು ಹಸಿ ಈರುಳ್ಳಿ ಒಂದು ಸ್ವಲ್ಪ ಮತ್ತು ಮೇಲ್ಗಡೆ ಕ್ಯಾರೆಟ್ ತುರಿದಿದ್ದಂಥದ್ದು ಹಾಕೊಂಡು ಬೇಕ್ರಿಲೆಲ್ಲ ನಾವು ಚಿಕ್ಕವರಿದ್ದಾಗ ಮಾಡ್ತಿದ್ವಿ, ನಮ್ಮ ಮನೆಯಲ್ಲೂ ಮಾಡ್ತಿದ್ರು. ಆವಾಗ ಈ ಥರ ತಿನ್ಬೇಕನ್ಸುತ್ತೆ. ಸೊ ಅದನ್ನು ಮಾಡಿಕೊಂಡು ಬ್ರೇಕ್ಫಾಸ್ಟಿಗೆ ತಿಂದೆ. ಈಗ ಟೈಮ್ ಬಂದು 7:20. ಇವಾಗ ನಾನು ಸ್ಕೂಲಿಗೆ ಹೊರಡಬೇಕು. ಸೊ ನಾನು ನಿಮಗೆ ಒಂದು ಹೇರ್ ಸ್ಟೈಲ್ ತೋರಿಸೋಣ ಅಂತ ಹೊಸ ಥರ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ಚಿಕ್ಕಕ್ಕೆ ಇಲ್ಲಿ ಮುಂದ್ಗಡೆ ಕೂದಲನ್ನ ಹೆಣ್ಕೊಂಡಿದ್ದೀನಿ, ಮುಂದೆ ಕೂದಲು ಬೀಳಬಾರ್ದು ಅಂತ. ಆಮೇಲೆ ಜುಟ್ಟು ಹಾಕೊಂಡ್ಬಿಟ್ಟು ಈ ಥರ ಬ್ರೇಡ್ಸ್ಗಳನ್ನು ಹಾಕ್ಕೊಂಡಿದ್ದೀನಿ. ಒಂಥರ ಸ್ಪೆಷಲಾಗಿ ಯೂನಿಕಾಗಿ ಅನ್ನಿಸ್ತಾ ಇದೆ ಆ್ಯಂಡ್ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಸೊ ನೋಡೋಣ ಹೇಗಾಗುತ್ತೆ ಅಂತ. ಆ್ಯಂಡ್ ಇದು ಹಾಕೋಕ್ಕೆ ನನಗೆ ಅರ್ಧ ಗಂಟೆ ಮೇಲಾಯಿತು. ಸೊ ಪ್ರತಿಯೊಂದನ್ನು ಇಲ್ಲಿ ಬ್ರೇಡ್ ಹಾಕಿ ಎಣ್ಕೊಳ್ಳೋದು. ಬಟ್ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ ನನಗೆ. ಆ್ಯಂಡ್ ಇಷ್ಟು ನೀಟಾಗಿ ಕೂರ್ಬೇಕಂತಂದರೆ ಹೇರ್ ವ್ಯಾಕ್ಸ್ ಎಲ್ಲ ಹಚ್ಚಿ ಚೆನ್ನಾಗಿ ನೀಟಾಗಿ ಬ್ರಷ್ ಮಾಡಿ ಆಮೇಲೆ ಈ ಥರ ಜಡೆಗಳನ್ನು ಹಾಕ್ಕೋಬೇಕು. ಸೊ ಇಟ್ ಟೇಕ್ಸ್ ಸೋ ಮಚ್ ಆಫ್ ಟೈಮ್, ಬಟ್ ವರ್ತ್ ಅಂತ ಅನಿಸುತ್ತೆ. ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಫೀಲ್ ಆಗ್ತಾ ಇದೆ. ಲೆಟ್ಸ್ ಸಿ ಹೇಗಿರುತ್ತೆ ಇವತ್ತಿನ ದಿನ ಅಂತ. ಸುಮಾರು ಒಂದು ವಾರದಿಂದ ನಾನು ಇದೇ ಜಡೆನೇ ಈ ಥರನೇ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂತಂದರೆ ನನಗೆ ತುಂಬ ಕಂಫರ್ಟಬಲ್ ಅಂತ ಫೀಲ್ ಆಗ್ತಾ ಇದೆ. ಆ್ಯಂಡ್ ಎಲ್ಲೂ ಕೂದಲು ಹಾರೋಡೋದಾಗಲ್ಲ. ಆ್ಯಂಡ್ ನನ್ನ ಕೂದಲು ತುಂಬ ದಪ್ಪವಾಗಿ ಉದ್ದವಾಗಿರೋದ್ರಿಂದ ಮೇಂಟೈನ್ ಮಾಡೋಕ್ಕೆ ಆಗಲಿ ಹಾಗೆ ಯಾವುದೇ ಥರ ಜಡೆ ಹಾಕ್ಕೊಂಡು ನನಗೆ ಸೂಟ್ ಆಗಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ನನಗೆ ಇದೇ ಪರ್ಫೆಕ್ಟ್ ಅಂತ ಅನಿಸ್ತು. ನಿಮಗೇನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ಕ್ರಿಸ್ಮಸ್ ಹತ್ರ ಬರ್ತಾ ಇದೆ, ಹಾಲಿಡೇ ಸೀಸನ್. ಹಾಗಾಗಿ ಮಕ್ಕಳ ಹತ್ರ ಒಂದು ಆರ್ಟ್ನ ಮಾಡಿಸ್ತಾ ಇದ್ದೀವಿ. ಇಲ್ಲಿ ಮಕ್ಕಳ ಕೈಗೆ ಬ್ರೌನ್ ಕಲರ್ ಪೇಂಟ್ನ ಹಚ್ಬಿಟ್ಟು ಈ ಥರ ಅವರ ಹಸ್ತದ ಪ್ರಿಂಟ್ನ ತಗೊಂಡು ಮೇಲೆ ಹಿಂಗೊಂದು ಕೆಳಗೊಂದು ಅಂತ ಈ ಥರ ರೆಡ್ ಕಲರ್ ಪಾಂಪಾಮ್ಸ್ನ ಆಗಿರಬಹುದು, ಹಾಗೆ ಈ ಥರ ಕಣ್ಣುಗಳು ಆ್ಯಂಡ್ ಪೇಂಟು ಮತ್ತು ಗಮ್ಮು ಗ್ಲೂ ಈ ಥರದನ್ನೆಲ್ಲ ಇಟ್ಕೊಂಡು ಒಂದು ಮುದ್ದಾದ ರೇನ್ ಡಿಯರ್, ಕ್ರಿಸ್ಮಸ್ದು ರೇನ್ ಡಿಯರ್ ಮಾಡಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಒಂದು ಇನ್ಸ್ಪಿರೇಷನ್ನ ಪ್ರಿಂಟ್ಔಟ್ ತೊಗೊಂಡು ಅದೇ ಥರ ನಾನು ಮಾಡಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಮುದ್ದಾಗಿ ಎಷ್ಟು ಕ್ಯೂಟಾಗಿ ಬಂದಿದೆ ಅಂತ. ಅವ್ರ ಮಕ್ಕಳಿಗೆ ಮಾಡೋಕ್ಕೂ ಚೆನ್ನಾಗಿ, ನೋಡೋಕ್ಕೂ ತುಂಬ ಕ್ಯೂಟ್ ಅಂತ ಅನಿಸುತ್ತೆ. Take this one. Put it over here on the nose. That one? Here. Here? Okay. Take one eye. Take liquid eye. Put it right here. Take liquid eye. And put it Yes, right there. Good job. Leave it. And then paint it right here. When you paint it, why over there? Yes. So I'm going to send you the list of Good job. It looked like the deer. Now do a feet. Like this. Look here. Oh my god. Good job. Good job. A little. Yes. And then a smiley like this. Like A mouth. No, just rough estimate. Just rough estimate. That's it. it looked like a deer. A deer. This is an ogre. Like a Take bigger a green paint. a green. Put a dots. A god. That's it. Okay, and enough. It looked like a deer. And
ಇದನ್ನು ಹ್ಯಾಂಡ್ ಪ್ರಿಂಟ್ನ ನಾನು ಬೆಳಗ್ಗೆ ಅವ್ರ ಕೈಯಲ್ಲಿ ಮಾಡಿಸಿದ್ದೆ. ಅಂದರೆ ಅವ್ರ ಹೆಸರು ಡೇಟ್ ಎಲ್ಲ ಬರೆದ್ಬಿಟ್ಟು ಮಾಡಿಸ್ಬಿಟ್ಟು, ಅಂದರೆ ಪ್ರಿಂಟ್ನ ಮಾಡಿ ಅದು ಹಸಿ ಇರುತ್ತಲ್ವ, ಸೊ ಹಾಗಾಗಿ ಒಣಗಕ್ಕೆ ಬಿಟ್ಟಿದ್ದೆ. ಸೊ ಲಂಚ್ ಬ್ರೇಕ್ ಆದಮೇಲೆ ಅದು ಒಣಗಿದ ಮೇಲೆ ಅವ್ರ ಹತ್ರ ಈ ಥರ ಸ್ಟಿಕ್ನ ಮಾಡಿಸ್ತಾ ಇದ್ದೀನಿ. ಅಂದರೆ ನೋಸ್ ಆಗಿರ್ಬೋದು, ಕಣ್ಣುಗಳು, ಈ ಥರದ್ದೆಲ್ಲ ಏನು ನೋಡಿದ್ರಲ್ಲ ಈ ಥರ. ಆ್ಯಂಡ್ ಮಕ್ಕಳು ತುಂಬಾ ಇಷ್ಟಪಟ್ಟು ಈ ಥರ ಮಾಡ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಸುಮಾರು ನೋಡಿ ಯಾವುದು ಈಸಿ ಆಗುತ್ತೆ ಮಕ್ಕಳಿಗೆ ಖುಷಿ ಕೊಡುತ್ತೆ ಅಂಥದ್ದನ್ನು ಸರ್ಚ್ ಮಾಡಿಬಿಟ್ಟು ನೋಡಿ ಈ ಥರ ಮಾಡಿಸ್ತಾ ಇರೋದು. ನಿಮಗೇನಂತ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಯಾಕೆ ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ ಈ ಕ್ರಿಸ್ಮಸ್ ಟೈಮಲ್ಲಿ ಮನೆಯಲ್ಲಿ ಮಕ್ಕಳು 2 ವೀಕ್ಸ್ ಇರ್ತಾರೆ, ಮಾಡಿಸ್ಬೋದು ಅವ್ರ ಕೈಯಲ್ಲಿ. ಸೊ ಹಾಗಾಗಿ ಇವಾಗ ನಾನು ಕೆಲಸ ಮುಗಿಸ್ಕೊಂಡು ಚರಿನ ಪಿಕ್ ಮಾಡಿದ್ದೀವಿ. ಚರಿ ಮಲ್ಕೊಂಡಿದ್ದಾಳೆ. ಸೊ ಈಗ ನಾವು ಫಸ್ಟ್ ಟೈಮು ಸೊ ನಾವು ಕೋರ್ಟಿಗೆ ಹೋಗ್ಬೇಕಾಗಿದೆ. ಸೊ ಕೋರ್ಟ್ಗೆ ಹೋಗ್ತಾ ಇದ್ದೀವಿ. ಅದು ಯಾಕೆ ಏನು ಅಂತೆಲ್ಲ ಹೇಳ್ತೀನಿ ನಿಮಗೆ. ಲೈಫಲ್ಲಿ ಫಸ್ಟ್ ಟೈಮ್ ಅಂತ ಹೇಳ್ಬೋದು, ಅಥವಾ US ಬಂದಮೇಲೆ ಇದೆ ಫಸ್ಟ್ ಟೈಮ್ ಅಂತ ಅನಿಸುತ್ತೆ. ಸೊ ಹೋಗ್ತಾ ಇದ್ದೀವಿ, ನೋಡೋಣ ಏನಾಗುತ್ತೆ, ಹೆಂಗಾಗುತ್ತೆ, ಏನಾದ್ರದ್ದೆಲ್ಲ ಸ್ಟೋರಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಇನ್ನು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಈಗ ಈ ಟೈಮ್ ಏನಿದೆ ತುಂಬ ಪೀಕ್ ಅವರ್ಸು. ಸೊ ತುಂಬಾ ಟ್ರಾಫಿಕ್ ಇರುತ್ತೆ. ಆ್ಯಂಡ್ ನಮಗೆ ಟೈಮ್ ಕೊಟ್ಟಿದ್ದಾರೆ 4 ಗಂಟೆ ಅಂತ. ಸೊ 4 ಗಂಟೆ ಒಳಗೆ ನಾವು ಅಲ್ಲಿ ಇರಬೇಕು. ಆ್ಯಂಡ್ ಫಸ್ಟ್ ಟೈಮ್ ಹೋಗೋ ಕಾರಣ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ಯಾವ ರೂಮ್ ನಂಬರ್ ಕೊಟ್ಟಿದ್ದಾರೆ, ಯಾವುದು ರೂಮ್ ಅಂತ, ಬಟ್ ಹುಡುಕ್ಬೇಕಲ್ಲ ಅಲ್ಲಿ ಹೋಗ್ಬಿಟ್ಟು. ಸೊ ಐ ಡೋಂಟ್ ನೋ, ಇನ್ನೂ 16 ನಿಮಿಷ ತೋರಿಸ್ತಾ ಇದೆ. ಫುಲ್ ರೆಡ್ ಇದೆ, ಫುಲ್ ಟ್ರಾಫಿಕ್ ಇದೆ. ಲೆಟ್ಸ್ ಸಿ ಹೇಗಾಗುತ್ತೆ ಅಂತ. ಕೋರ್ಟಿಗೆ ನನ್ನ ಹಸ್ಬೆಂಡ್ನ ಮತ್ತು ಚರಿನ 3 ಜನ, ಈವನ್ ಚರಿ ಕೂಡ ಬರಬೇಕು ಅಂತ ಕಳಿಸಿದ್ರು. ಸೊ ಹಾಗಾಗಿ 3 ಜನ ಚರಿನ ಪಿಕ್ ಮಾಡಿಕೊಂಡೇ ಹೋಗ್ತಾ ಇದ್ದೀವಿ. ಕೋರ್ಟ್ 4 ಗಂಟೆಗೆ ಟೈಮ್ ಹೇಳಿತ್ತು. ಸೊ ಅಷ್ಟರೊಳಗೆ ನಾವು ಅಲ್ಲಿ ಇರಬೇಕು. ನೋಡ್ತಾ ಇರ್ಬೋದು ಎಷ್ಟು ಪೀಕ್ ಇದೆ ಅಂತ. ಆ್ಯಂಡ್ ನಾವು ಕೊನೆಗೂ ಬಂದು ರೀಚ್ ಆಗ್ತಾ ಇದ್ದೀವಿ. ಇದು ಬಂದು ಡೌನ್ ಟೌನಲ್ಲಿ ಇತ್ತು ಕೋರ್ಟ್. ಸೊ ಹಾಗಾಗಿ ಡೌನ್ ಟೌನ್ ಕಡೆ ಹೋಗ್ತಾ ಇದ್ದೀವಿ. ಹಾಗೆ ಕೋರ್ಟ್ಗೆ ಹೋಗ್ಬೇಕಾದ್ರೆ ಒಂಥರ ಇನ್ನೂ ಭಯ ಇರುತ್ತೆ. ಇಂಡಿಯಾದಲ್ಲಿ ಇರುವಂತಹ ರೂಲ್ಸ್ ರೆಗ್ಯುಲೇಷನ್ಸ್ ಸ್ವಲ್ಪ ಚೇಂಜ್ ಇರುತ್ತೆ, ಇಲ್ಲಿದು ಬೇರೆ ಥರ ಇರುತ್ತೆ. ಸೊ ಹೇಗೆ ಏನು ಅಂತ ನಮಗೇನೂ ಗೊತ್ತಿಲ್ಲ, ಬಟ್ ಹೋಗಲೇಬೇಕು. ಸೊ ಹೋಗ್ತಾ ಇದ್ದೀವಿ. ಇಲ್ಲಿಗೆ ಕೋರ್ಟ್ ನೋಡ್ತಾ ಇರ್ಬೋದು ಇದೆ. ಸೊ ಇದೇ ಬಿಲ್ಡಿಂಗ್ ಬಂದು ಕೋರ್ಟು. ಹಾಗೆ ನಾವು ಪಾರ್ಕಿಂಗ್ ಮಾಡಿದ್ವಿ. ಸೊ ಪಾರ್ಕಿಂಗ್ ಮಾಡಿದ್ಮೇಲೆ ಇಲ್ಲಿ ಅಲ್ಲೇ ಪೇ ಮಾಡಬೇಕು. ಪೇ ಮಾಡಿ ಪಾರ್ಕಿಂಗ್ ಮಾಡೋದಿರುತ್ತೆ. ಸೊ ಎದುರುಗಡೆನೆ, ಅಂದರೆ ನಾವು ಏನು ಕೋರ್ಟ್ ಇತ್ತಲ್ಲ ಅದು ಎದುರುಗಡೆನೆ ಪಾರ್ಕಿಂಗ್ ಲಾಟ್ ಇತ್ತು. ಸೊ ತುಂಬಾ ಚಳಿ ಇತ್ತು. ಚರಿ ಪಾಪ ಅವಾಗ ಎದ್ಲು, ಅವಳನ್ನ ಎತ್ಕೊಂಡು ಹೋಗ್ಬೇಕು. ಯಾಕಂತಂದ್ರೆ ಅವಳಿಗೆ ಚಳಿ ಆಗ್ತಿದೆ, ನಡೆಯಲ್ಲ ಅಂತಿದ್ಲು. ಸೊ ಅವಳನ್ನ ಎತ್ಕೊಂಡು ಒಳಗಡೆ ಹೋದ್ವಿ. ಅಲ್ಲಿ ಒಳಗಡೆ ನನಗೇನು ವಿಡಿಯೋ ಮಾಡ್ಕೊಳಕ್ಕಾಗಲ್ಲ, ಯಾಕಂತಂದರೆ ಸ್ವಿಚ್ ಆಫ್ ಮಾಡಬೇಕಾಗಿತ್ತು. ಸೊ ಅದನ್ನು ಸ್ವಿಚ್ ಆಫ್ ಮಾಡಿ ಆದಮೇಲೆ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ನಾನು ವಿಡಿಯೋ ಮಾಡ್ತಾ ಇರೋದು. ಸೊ ಪ್ರತಿಯೊಂದು ಡೀಟೇಲ್ಸ್ನ ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಸ್, ಇವಾಗ ಟೈಮ್ ಬಂದು 4:51. ಸೊ ಕರೆಕ್ಟ್ ಆಲ್ಮೋಸ್ಟ್ 1 ಅವರ್ ಇತ್ತು. ಸುಮಾರು ಕೇಸಸ್ಗಳು ಇತ್ತು, ಸುಮಾರು ಜನ ಬಂದಿದ್ರು. ಸೊ ಒಬ್ಬೊಬ್ರದ್ದೇ ಹೆಸರನ್ನ ಸೊ ಹೋದ ತಕ್ಷಣ, ಎಂಟ್ರಿ ಆದ ತಕ್ಷಣ ನಮಗೆ ಸೆಕ್ಯೂರಿಟಿ ಚೆಕಿಂಗ್ ಇರುತ್ತೆ. ಸೇಮ್ ಏರ್ಪೋರ್ಟಲ್ಲೆಲ್ಲ ಹೆಂಗೆ ಮಾಡ್ತಾರಲ್ಲ ಅದೇ ಥರನೇ ಬ್ಯಾಗು, ಶೂ, ಬೆಲ್ಟ್, ವಾಚ್, ಫೋನ್, ವ್ಯಾಲೆಟ್ ಈ ಥರದನ್ನೆಲ್ಲ ತೆಗೆದು ಟ್ರಯಲ್ ಇಡಬೇಕು. ಅದು ಸ್ಕ್ಯಾನ್ ಮಾಡುತ್ತೆ. ಹಾಗೆ ನಮ್ಮನ್ನು ಸ್ಕ್ಯಾನ್ ಮಾಡ್ತಾರೆ. ಅದಾದಮೇಲೆ ನಮಗೆ ರೂಮ್ ನಂಬರ್ಗಳನ್ನ ಕೊಟ್ಟಿರ್ತಾರೆ. ಸೊ ಈ ರೂಮಲ್ಲಿ ಇಷ್ಟು ಟೈಮಿಂಗ್ಸಿಗೆ ನೀವು ಇರಬೇಕು ಅಂತ. ಸೊ ಅದನ್ನು ನೋಡಿಕೊಂಡು ಮೇಲ್ಗಡೆ ಇತ್ತು ನಮಗೆ. ಸೊ ಮೇಲ್ಗಡೆ ಹೋದ್ವಿ. ಹೋದ ತಕ್ಷಣ ಅಲ್ಲಿ ಬೆಂಚಸ್ ಎಲ್ಲ ಹಾಕಿರ್ತಾರೆ. ಇನ್ನೂ ಜಡ್ಜ್ ಬಂದಿಲ್ಲಲ್ಲ, ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ. ಆಮೇಲೆ ಅಲ್ಲಿ ಹೋಗಿ ಚೆಕ್ ಇನ್ ಮಾಡಬೇಕು. ಚೆಕ್ ಇನ್ ಮಾಡಿಸ್ಕೊಳಕ್ಕೆ ಒಬ್ರು ಕೂತಿರ್ತಾರೆ. ಸೊ ಹೋಗಿ ನಮ್ಮ ಹೆಸರೆಲ್ಲ ಅಲ್ಲಿ ಇರುತ್ತೆ. ಸೊ ನಾವು ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಚೆಕ್ ಇನ್ ಮಾಡಿದರೆ ಆಮೇಲೆ 4 ಗಂಟೆಗೆ ಕರೆಕ್ಟಾಗಿ ಜಡ್ಜ್ ಬಂದರು. ಸೊ ಬಂದಮೇಲೆ ಎಲ್ಲರೂ ಇದ್ದಾರಾ, ಯಾರ್ಯಾರು ಇದ್ದಾರೆ, ಯಾರ್ಯಾರು ಬಂದಿಲ್ಲ ಅನ್ನೋದನ್ನೆಲ್ಲ ಅವರು ನೋಡ್ಕೊಡ್ತಾರೆ. ಸೊ ಹಾಗೆ ನಮ್ಮ ಹೆಸರನ್ನು ಕರೀತಾರೆ. ಅಂದರೆ ಹಾಜರಿರೋರು, ಅಂದರೆ ಬರದೇ ಇರೋರ್ದು ಎಲ್ಲ ನೋಡ್ಕೊಡ್ತಾರೆ.
ಅಪೋಸಿಟ್ ಪಾರ್ಟಿ ಏನಿರ್ತಾರಲ್ಲ, ಸೊ ಅವ್ರನ್ನ ಕರೆದ್ರು. ಸೊ ಅವ್ರಿಗೂ ಒಂದಿಷ್ಟು ಕ್ವಶನ್ಸ್ ಕೇಳಿದ್ರು. ಸೊ ಗುಡ್ ಥಿಂಗ್ ಏನಂತಂದ್ರೆ ಅಪೋಸಿಟ್ ಪಾರ್ಟಿ ಇರೋನು ಹಿ ಅಗ್ರೀಡ್, ಅಂದ್ರೆ ಅವನು ಒಪ್ಕೊಂಡ ನಂದೇ ತಪ್ಪಿತ್ತು ಆ್ಯಂಡ್ ಅವನಿಗೆ ಯಾವುದೇ ಥರ ಹಾನಿ ಆಗಿರಲಿಲ್ಲ. ಈ ಕೇಸ್ ಯಾವುದು ಅಂತಂದ್ರೆ ನಮ್ದು ಆಕ್ಸಿಡೆಂಟ್ ಆಗಿತ್ತಲ್ಲ, ಆ ಕೇಸ್ ಬಗ್ಗೆ ನಾನು ಮಾತಾಡ್ತಾ ಇರೋದು. ಅದ್ರ ಸಲುವಾಗಿನೇ ನಮಗೆ ಇವತ್ತು ಕೋರ್ಟ್ ಇದ್ದಿದ್ದಂಥದ್ದು. ಇದು ಆಗಿದ್ದು, ಈ ಆಕ್ಸಿಡೆಂಟ್ ಆಗಿದ್ದು ಬಂದು ಯಾವತ್ತು ಅಕ್ಟೋಬರಲ್ಲಿ. ಸೊ ಇವಾಗ ನಮಗೆ ಕರೆದಿದ್ರು ಆ್ಯಂಡ್ ಅವನಿಗೆ ಇನ್ನೊಂದ್ಸತಿ ಟ್ರಯಲ್ಗೇನೋ ಕರೆದಿದ್ರು ಅಂತ ಹೇಳಿದ್ರು. ಅಂದರೆ ಮುಂಚೆನೇ ಕರೆದಿದ್ದಾರೆ ಅವನಿಗೆ. ಅದಾದ್ಮೇಲೆ ಅವನಿಗೆ ಕರೆದು ಒಂದೊಂದಿಷ್ಟು ಕ್ವಶನ್ಸ್ ಕೇಳಿದಾಗ ಅವನು ಒಪ್ಕೊಂಡಲ್ವಾ ನಂದು ತಪ್ಪು ಅಂತ ಹೇಳ್ಬಿಟ್ಟು, ಆಮೇಲೆ ಅವನಿಗೆ ಹೇಳಿದ್ರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು, ಅದು ಏನು ಬುದ್ಧಿವಾದ ಏನು ಹೇಳ್ತಾರಲ್ಲ ಅದೆಲ್ಲ ಹೇಳ್ಬಿಟ್ಟು. ಅದಾದ್ಮೇಲೆ ಜಡ್ಜ್ ಕರೆದ್ರು ಅವನನ್ನ. ನಾವೇನು ಜಡ್ಜ್ ಹತ್ರ ಹೋಗ್ಲಿಲ್ಲ. ಸೊ ಅವನನ್ನ ಜಡ್ಜ್ ಕರೆದ್ಬಿಟ್ಟು ಒಂದ್ ಕಡೆ ಕೂರಿಸಿ ಆಮೇಲೆ ಅವನ್ನ ಕೂರಿಸ್ಬಿಟ್ಟು ಏನಂತ ಡಿಕ್ಲೇರ್ ಮಾಡಿದ್ರು ಅಂತಂದ್ರೆ ಕೇಸ್ ಡಿಸ್ಮಿಸ್ ಆಗಿದೆ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿದ್ರು. ಸೊ ನಮ್ಮ ಕೇಸು ಡಿಸ್ಮಿಸ್ ಆಯಿತು. ಸೊ ನಾವು ಯು ಆರ್ ಫ್ರೀ ಟು ಗೋ ಅಂತ ಹೇಳಿದ್ರು. ಸೊ ನಾವು ನಮ್ಮ ಫ್ಯಾಮಿಲಿ ನಮ್ಮನ್ನೆಲ್ಲ ಏನು ಕ್ವಶನ್ಸ್ನ ಕೇಳಿಲ್ಲ, ನಮ್ಮನ್ನ ವಿಟ್ನೆಸ್ ಆಗಿ ಕರೆದಿದ್ರು ಅಷ್ಟೇ, ನಮ್ಮ 3 ಜನನ್ನು. ಸೊ ನಾವು ಜಸ್ಟ್ ಶೋ ಅಪ್ ಅಂದ್ರೆ ಹೋಗ್ಬೇಕಿತ್ತಷ್ಟೇ. ಸೊ ಹೋಗಿ ನೋಡಿದ್ವಿ ಆ್ಯಂಡ್ ಏನಾದರೂ ಕೇಳಿದ್ರೆ ಹೇಳೋಣ ಅಂತ ನನ್ನ ಐಡಿ ಎಲ್ಲ ಹೊರಗಡೆ ಇಟ್ಕೊಳ್ಳಿ ಅಂತ ಹೇಳಿದ್ರು. ಸೊ ಎಲ್ಲನೂ ನಾವು ರೆಡಿಯಾಗಿ ಇಟ್ಕೊಂಡಿದ್ವಿ, ಏನೂ ಕೇಳಲಿಲ್ಲ. ಆ್ಯಂಡ್ ಗುಡ್ ಥಿಂಗ್ ಏನಂತಂದರೆ ಕೇಸ್ ಡಿಸ್ಮಿಸ್ ಆಗಿದೆ. ಸೊ ಈಗ ಚಿಂತೆ ಮಾಡೋದೇನು ಇಲ್ಲ ಇನ್ಮೇಲೆ. ಎಸ್, ಇಷ್ಟು ಆಯಿತು ಕೋರ್ಟಿನ ಕತೆ. ಸೊ ಫಸ್ಟ್ ಟೈಮ್ ನಾನು ಕೋರ್ಟ್ ಒಳಗೆ ಹೋಗಿ ಹೇಗಿರುತ್ತೆ, ಏನೇನೆಲ್ಲ ಆಗುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಮೈ ಗಾಶ್. ಎಸ್, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಯಾರಾದರೂ US ಅಲ್ಲಿ ಇರೋರಿಗೆ ಈ ಥರ ಏನಾದರೂ ಆದರೆ ಸ್ವಲ್ಪ ಐಡಿಯಾ ಇರುತ್ತೆ ಅವ್ರಿಗೆ ಅಂತ ಹೇಳ್ಬಿಟ್ಟು ಹಾಗೆ ಒಂದು ಹೇಳ್ಬಹುದಿತ್ತು ಅಥವಾ ಹೇಳ್ದೇ ಇರಬಹುದಿತ್ತು ನಾನು. ಬಟ್ ಹೇಳಿದೆ, ಯಾಕೆಂತಂದರೆ ಎಷ್ಟೊಂದು ಜನ ನೋಡ್ತಿರ್ತೀರಿ ಔಟ್ ಆಫ್ ಕಂಟ್ರಿಯಲ್ಲಿ ಇರೋರು. ಸೊ ಹಾಗಾಗಿ ನಿಮಗೂ ಒಂದಿಷ್ಟು ವಿಷಯ ಗೊತ್ತಿರಲಿ ಅಂತ ಹೇಳ್ಬಿಟ್ಟು ಹೇಳಿದೆ. ಮನೆಗೆ ಹೋಗ್ತಾ ದಾರಿಯಲ್ಲಿ ಕಾಸ್ಕೋಗೆ ಬಂದ್ವಿ. ಸೊ ಕಾಸ್ಕೋ ಅಲ್ಲಿ ಸ್ವಲ್ಪ 1 ಅವರ್ ಮಾಡಿದ್ರು ಇವರು ತಗೊಳಕ್ಕೆ. ಸೊ ಹೊಟ್ಟೆ ಶೀತ ಇತ್ತು. ಸೂಪ್ ತಗೊಂಡಿದ್ದೀನಿ. ಇಟ್ಸ್ ಲೈಕ್ ಕಾಣಿಸ್ತಾ ಇಲ್ಲ, ವೆಜಿಟೇಬಲ್ ಸೂಪು. ಇದು ಹಾಟ್ ಅಂಡ್ ಸೋರ್ ಇರಬೇಕು, ಬಟ್ ಕೋಲ್ಡ್ ಅಂಡ್ ಸಾರ್ ಇದೆ. ಕೋಲ್ಡ್ ಅಂಡ್ ಸಾರ್ ಸೂಪ್ ಇದೆ. ಒಂಥರ ಚೆನ್ನಾಗಿದೆ, ಕ್ರಿಸ್ಪಿಯಾಗಿ. ಸ್ವಲ್ಪ ಚೀಸ್ ಮತ್ತೆ ಮಶ್ರೂಮ್ಸ್ ಅದೆಲ್ಲ ಇದೆ. ಅಂಡ್ ಚೆರಿ ನೂಡಲ್ಸ್ ತಿಂತಾ ಇದ್ದಾಳೆ ಹಿಂದ್ಗಡೆ ಕುತ್ಕೊಂಡು, ಅಲ್ಲನಾ? ನನ್ನ ಸೂಪು ಚೆರಿ ನೂಡಲ್ಸ್. ಐ ಡೋಂಟ್ ನೋ ಇದು ಚೆನ್ನಾಗಿದೆ ಸೂಪ್. ಇದೆರಡು ಬಂದು ಚೈನೀಸ್ ರೆಸ್ಟೋರೆಂಟಲ್ಲಿ ತೊಗೊಂಡಿದ್ದಂಥದ್ದು. ಇದು ನಂಗೆ ತುಂಬಾ ಇಷ್ಟ ಆಯಿತು. ನೂಡಲ್ಸ್ ಬಂದು ಇನ್ನೊಂದ್ಸತಿ ನಾನು ಹೋದಾಗ ನಿಮಗೆ ಶೇರ್ ಮಾಡ್ತೀನಿ ಪ್ರತಿಯೊಂದನ್ನು. ರಾತ್ರಿ ಊಟಕ್ಕೆ ನಾನು ಸೋರೆಕಾಯಿ ಪಲ್ಯ ಮಾಡಿದ್ದೀನಿ. ಸೊ ಫಸ್ಟ್ ಟೈಮು ಯೂಟ್ಯೂಬಲ್ಲಿ ನೋಡ್ಕೊಂಬಿಟ್ಟು ಮಾಡಿದಂಥದ್ದು. ಒಂದು ಸ್ವಲ್ಪ ರುಬ್ಬಿಕೊಂಡು ಮಸಾಲ ಥರ ರುಬ್ಕೊಂಡು ಸೋರೆಕಾಯಲ್ಲಿ ಹಾಕಿ ಮಾಡಿದ್ದು ತುಂಬಾ ಇಷ್ಟ ಆಯಿತು ನನಗೆ. ಆವಾಗ ತಿಂದಿದ್ದು ನನಗೆ ಇನ್ನೊಂದ್ಸತಿ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸ್ತಿತ್ತು. ಆ್ಯಂಡ್ ಪಲ್ಯಕ್ಕೂ ಚೆನ್ನಾಗಿರುತ್ತೆ, ಐ ಮೀನ್ ಚಪಾತಿಗೂ ಚೆನ್ನಾಗಿರುತ್ತೆ, ಹಾಗೆ ಅನ್ನ ಸಾರಿಗೂ ಜೊತೆಗೆ ನೆಂಚ್ಕೊಳ್ಳೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ. ಸೊ ನಾನು ಯಾವಾಗಾದ್ರೆ ಈ ರೆಸಿಪಿನ ನೆಕ್ಸ್ಟ್ ಟೈಮ್ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಹೇಗೆ ಬರುತ್ತೆ ಗೊತ್ತಿರಲಿಲ್ಲ, ಸೊ ಹಾಗೆ ಅದಕ್ಕಾಗಿ ನಾನು ವಿಡಿಯೋ ಮಾಡ್ಕೊಂಡಿರಲಿಲ್ಲ. ಆ್ಯಂಡ್ ಇದು ಬಂದು ಇವಾಗ ಕ್ರಿಸ್ಮಸ್ ಟೈಮ್ ಅಲ್ಲ, ಸೊ ಇವಾಗ ತುಂಬಾ ಚೆನ್ನಾಗಿ ಸಿಟಿನೆಲ್ಲ ಡೆಕೋರೇಟ್ ಮಾಡ್ತಿರ್ತಾರೆ, ಲೈಟಿಂಗ್ಸ್ಗಳು ಹಾಕಿರ್ತಾರೆ. ಆ್ಯಂಡ್ ಅವತ್ತಿನ ದಿನ ನಾವು ಹೋದ ದಿನ ತುಂಬಾ ಚೆನ್ನಾಗಿತ್ತು ವೆದರು ಕೂಡ. ಒಂಥರ ತಣ್ಣಗೆ, ತುಂಬ ಚಳಿನೂ ಅಲ್ಲ ತುಂಬ ಸೆಕೆನೂ ಅಲ್ಲ,
ಪರ್ಫೆಕ್ಟ್ ವೆದರ್ ಇತ್ತು. ಸೊ ಚರಿನ ಒಂದು ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಇವಾಗ ಬೇಗನೆ ಕತ್ಲಾಗುತ್ತೆ, 5:30 ಅಂತಂದರೆ ಕತ್ಲಾಗೋಗ್ಬಿಡುತ್ತೆ. ನನ್ನ ಹಸ್ಬೆಂಡ್ ಬಂದ ತಕ್ಷಣ ನಾವು ರೆಡಿಯಾಗಿದ್ವಿ. ಸೊ ಚರಿನ ಕರ್ಕೊಂಡು ಡಿಸ್ಕವರಿ ಗ್ರೀನ್ ಅಂತ, ಇದು ಡೌನ್ ಟೌನಲ್ಲಿದೆ. ಸೊ ಇದು ಬಂದ್ಬಿಟ್ಟು ಇಲ್ಲಿ ಚರಿಗೆ ಸ್ಕೇಟ್ ಅಂದರೆ ಇವಾಗ ತುಂಬಾ ಇಷ್ಟ ಆಗ್ತಾ ಇದೆ. ನಾನು ಸ್ಕೇಟ್ ಮಾಡ್ತೀನಿ ಅಂತ ಇದ್ಲು, ಇಲ್ಲಿ ಐಸ್ ಸ್ಕೇಟ್ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಒಂದಿಷ್ಟು ಜನ ಹೇಳ್ತಾ ಇದ್ರಿ ನೀವು ಸ್ವಲ್ಪ ಎಳಿತೀರಾ ಅಂತ ಹೇಳ್ಬಿಟ್ಟು. ಐ ಡೋಂಟ್ ನೋ, ನನ್ನ ಮಾತಾಡೋ ಶೈಲಿನೇ ಆ ಥರ ಅಂತ ಅನ್ಸುತ್ತೆ ನನಗೆ. ನಾನು ಎಳೆದು ಮಾತಾಡ್ತೀನಿ ಅಂತ ನನಗೆ ಗೊತ್ತಾಗಲ್ಲ. ಯಾಕೆ ಅಂತಂದರೆ ಎಲ್ಲರದ್ದು ಅವ್ರವ್ರದ್ದೇ ಆದಂತಹ ಶೈಲಿ ಇರುತ್ತೆ ಮಾತಾಡೋ ಅಂಥದ್ದು. ಸೊ ಆ ಥರ ಏನಾದರೂ ನಿಮಗೆ ಅನಿಸಿದರೆ ಸೊ ಜಸ್ಟ್ ಒಂದು ಸ್ವಲ್ಪ ಎಕ್ಸ್ಕ್ಯೂಸ್ ಮಾಡಿ ವಿಡಿಯೋನ ನೋಡಿ, ಜಸ್ಟ್ ವಿಡಿಯೋ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಮಕ್ಕಳಿಗೆ ಆಡೋಕ್ಕೆ ಅಂತ ಸಪ್ರೇಟ್ ಒಂದು ಸೆಕ್ಷನ್ ಥರ ಮಾಡಿದ್ದಾರೆ. ಅಲ್ಲಿ ಟಿಕೆಟೆಡ್ ಇದೆ, ಟಿಕೆಟ್ ತೊಗೊಂಡು ಒಳಗಡೆ ಹೋಗಬೇಕು. ಸೊ ನಾವು ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್ ಆಗಿತ್ತು. ಸೊ ಹಾಗಾಗಿ ಚರಿ ಹೋಗ್ತೀನಿ ಅಂತ ಅನ್ಸಿದ್ಲು. ಇಲ್ಲ ಚರಿ ನೆಕ್ಸ್ಟ್ ಟೈಮ್ ಬಂದಾಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ವಿ. ಇಲ್ಲಿ ಬಂದು ಈ ಥರ ಟ್ರಕ್ಗಳಿರುತ್ತೆ, ಇದು ಬಂದು ಐಸ್ ಕ್ರೀಮ್ದು. ಸೊ ತುಂಬಾ ಚಳಿ ಇದ್ದ ಕಾರಣ, ಅಂದರೆ ಜಾಸ್ತಿ ಅಲ್ಲ, ಸ್ವಲ್ಪ ಚಳಿ ಇದ್ದ ಕಾರಣ ಐಸ್ ಕ್ರೀಮ್ನ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ. ಹಾಗೆಯೇ ಇಲ್ಲಿ ಡೆಕೋರೇಷನ್ಸ್ಗಳನ್ನು ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇದು ಬಂದು ಬಟರ್ಫ್ಲೈದು. ಈ ಏನು ಡೀಟೇಲಾಗಿ ನಾವು ಅಬ್ಸರ್ವ್ ಮಾಡಿದರೆ ಪ್ರತಿಯೊಂದು ಬಟರ್ಫ್ಲೈದು ವಿಂಗ್ಸು ಬೇರೆ ಬೇರೆ ಥರ ಇದೆ. ಅಂದರೆ ಡಿಸೈನ್ ಪ್ಯಾಟ್ರನ್ನು ತುಂಬಾ ಥರ ಯೂನಿಕ್ ಆಗಿದೆ ಅಂತ ಅನ್ನಿಸ್ತು. ಈ ಬಟರ್ಫ್ಲೈಗಳು, ಲೈಟಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದು ಈ ಪಾತ್ ಫುಲ್ಲು ಈ ಥರ ಮೇಲ್ಗಡೆ ಮರಗಳಿಗೆ ಈ ಥರ ಬಟರ್ಫ್ಲೈನ ಕಟ್ಟಿ ಇಳೆಬಿಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ಡಿಫ್ರೆಂಟ್ ಸೈಜಸ್ ಕೂಡ ಇದೆ ಆ್ಯಂಡ್ ಡಿಫ್ರೆಂಟ್ ಡಿಸೈನ್ಸ್ ಇದೆ. ಹಾಗೆ ಇನ್ನೂ ಒಂದು ಯೂನಿಕ್ ಫೀಚರ್ ಏನಿದೆ ಅಂತಂದರೆ, ಅದರ ಹತ್ತಿರ ಹೋದರೆ ನಮಗೆ ಸೌಂಡ್ ಮಾಡುತ್ತೆ, ಒಂದು ಮ್ಯೂಸಿಕ್ ಬರುತ್ತೆ ಅದರಿಂದ. ಅಂದರೆ ವೇವ್ ಡಿಟೆಕ್ಷನ್ ಮಾಡಿ, ಅಂದರೆ ಲೈಕ್ ಮೋಷನ್ ಡಿಟೆಕ್ಷನ್ ಮಾಡಿಬಿಟ್ಟು ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿ ಆ ಒಂದು ಲೈಟಿಂಗ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ಅಟ್ರಾಕ್ಟಿವ್ ಅಂತ ಅನಿಸುತ್ತೆ ನೋಡೋಕ್ಕೆ. ಆ್ಯಂಡ್ ನನಗೆ ತುಂಬಾ ಇಷ್ಟ ಆಯಿತು, ನಂಗೆ ಬಟರ್ಫ್ಲೈಸ್ಗಳಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಆ್ಯಂಡ್ ಅದೇ ಹೇಳ್ತಾ ಇದ್ನಲ್ಲ, ಮೋಷನ್ ಡಿಟೆಕ್ಷನ್ ಮಾಡಿಬಿಟ್ಟು ಏನು ಮ್ಯೂಸಿಕ್ ಆನ್ ಆಗುತ್ತೆ, ಲೈಟ್ಸ್ ಆನ್ ಆಗುತ್ತೆ. ತುಂಬಾ ಯೂನಿಕ್ ಆಗಿತ್ತು. ಸೊ ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ. It's fun. Hello. ಮೂವ್ ಮಾಡಪ್ಪಿ, ಬರುತ್ತೆ. ನೀನ್ ಮೂವ್ ಮಾಡ, ಕೈ ಮೂವ್ ಮಾಡಬೇಡ. ಇದಕ್ ಬಾ, ಈ ಕಡೆ ಇದಕ್ ಬಾ. ಮೂವ್ ಮಾಡು, ಅಲ್ಲೇ ಹಿಂದೆ ಮುಂದೆ. ಅಲ್ಲಿ ನೋಡಿ ಹೆಂಗೆ ಕಾಣಿಸ್ತಾ ಇದ್ದಾವೆ ನೀನು, ಬ್ರೈಟ್ ಆಗಿ ಇಬ್ಬರದು. ಹ್ಯಾಪಿ ಡೆಂಟ್, ಸರಿ ಹ್ಯಾಪಿ ಡೆಂಟ್. ನೀನ್ ಈ ಕಡೆ ನೋಡಪ್ಪಿ. ಹೋಗ್ಬೋದಪ್ಪಿ, ಅಡ್ಡಾಡ್ತಾ ಇದ್ದಾರೆ ಆರಾಮಾಗಿ. ದಿಸ್ ಇಸ್ ಗ್ರೀನ್ ಅಪ್ಪಿ, ದಿಸ್ ಇಸ್ ಪಾರ್ಕ್. Kids. Papa, no. I want to go kids.
ಅಲ್ಲೇ ಪಕ್ಕದಲ್ಲಿ ಕೆಫೆ ಇದೆ. ಹಾಗೆ ಈ ಥರ ಎದುರುಗಡೆ ಬಿಲ್ಡಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದು ಬಿಲ್ಡಿಂಗ್ಗಳಿಗೂ ಈ ಥರ ಲೈಟಿಂಗ್ಸ್ಗಳನ್ನು ಹಾಕಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಇಡೀ ಸಿಟಿ ಡೆಕೋರೇಷನ್ ಮಾಡಿದ್ದಾರೆ. ನೋಡೋಕ್ಕೆ ಒಂಥರ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು. ಸೊ ಈ ನೀರೊಳಗೆ ಈ ಲೈಟಿಂಗ್ಸ್ ಎಲ್ಲ ಬಿದ್ದರೆ ಅದೊಂಥರ ಹೊಳೆಯುತ್ತಲ್ಲ, ಅದು ನಂಗೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ತಣ್ಣನ ಗಾಳಿ, ಆ ವಾತಾವರಣ, ಓ ಮೈ ಗಾಡ್, ಸೋ ಬ್ಯೂಟಿಫುಲ್ ಫೀಲ್ ಅದು. ಹಾಗಾಗಿ ನಾನು ಅಲ್ಲೇ ಒಂದು ಸ್ವಲ್ಪ ಹೊತ್ತು, ಸುಮಾರು ಹೊತ್ತು ಕುತ್ಕೊಂಡಿದ್ವಿ ಇಲ್ಲೇ. ಸೊ ಇಲ್ಲೇನಾದರೂ ಮನೆಯಿಂದ ಊಟ ತೊಗೊಂಡು ಹೋಗಿ ಅಲ್ಲೇ ಚೇರು ಟೇಬಲ್ ಎಲ್ಲ ಅರೇಂಜ್ಮೆಂಟ್ ಇರುತ್ತೆ. ಸೊ ಇಲ್ಲಿ ಕುತ್ಕೊಂಡು ಏನಾದರೂ ತಿನ್ಕೊಂಡು ಬರ್ಬೋದು. ನನ್ನ ಹಸ್ಬೆಂಡ್ ಅದೇ ಹೇಳ್ತಾ ಇದ್ರು, ಏನಾರ ತೊಗೊಂಡು ಬರೋಣ ಅಂತ ಅಂದೆ ನೀನು ಅಂತ. ನನಗೆ ಗೊತ್ತಿರಲಿಲ್ಲ ಲೈಕ್ ಇಷ್ಟೊಂದು ಕಾಮಾಗಿ ಪೀಸ್ಫುಲ್ ಆಗಿರುತ್ತೆ ಅಂತ. ನಾನು ತುಂಬಾ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಯಾಕೆಂತಂದರೆ ಈ ಟೈಮಲ್ಲಿ ಎಲ್ಲ ಹೊರಗಡೆ, ಆ್ಯಂಡ್ ಅವತ್ತಿನ ದಿನ ತುಂಬಾ ಚೆನ್ನಾಗಿದ್ದ ಕಾರಣ ಸುಮಾರು ಜನ ಬಂದಿರ್ತಾರೆ ಅಂತ ಹೇಳ್ಬಿಟ್ಟು ಸರಿ ಹೋಗಲ್ಲ ತಿನ್ನೋಕ್ಕೆ ಅಂತ ಹೇಳಿ ಏನೂ ತೊಗೊಂಡೋಗೋದು ಬೇಡ ಅಂತಂದೆ. ಅದಕ್ಕೆ ನನ್ನ ಹಸ್ಬೆಂಡ್ ಅಟ್ಲೀಸ್ಟ್ ಒಂದು ಚಿಪ್ಸ್ ಆದರೂ ತೊಗೊಂಡು ಬರ್ಬೋದಿತ್ತು ಅಂತಂದರು. ನನಗೂ ಹಾಗೆ ಅಂತ ಅನ್ನಿಸ್ತು. ಒಂದು ಹಾಟ್ ಡ್ರಿಂಕ್ ಏನಾದರೂ ತೊಗೊಂಡು, ಹಾಟ್ ಚಾಕ್ಲೇಟ್ ಮಿಲ್ಕು ಮತ್ತು ಚಿಪ್ಸು ಈ ಥರದ್ದೇನಾದ್ರು ತೊಗೊಂಡು ಬಂದು ಎಂಜಾಯ್ ಮಾಡ್ಕೊಂಡು ಕೂರ್ಬೋದಿತ್ತು ಅಂತ ಅನ್ನಿಸ್ತು. ಹಾಗೆಯೇ ಇಲ್ಲಿ ಚರಿಗೆ ಆಟ ಆಡೋಕ್ಕೆ ಅಂತ ಕರ್ಕೊಂಡು ಬಂದ್ವಿ. ಆಟ ಆಡ್ತಾ ಇದ್ದಾಳೆ. ಅಲ್ಲೇ ಪಾರ್ಕು ಕೂಡ ಇದೆ ಮಕ್ಕಳಿಗೆ. ಆ್ಯಂಡ್ ಅವಳು ಅವತ್ತು ಫ್ರಾಕ್ ಹಾಕ್ಕೊಂಡಿದ್ಲು. ಸೊ ಹಾಗಾಗಿ ಅಷ್ಟೊಂದು ಕಂಫರ್ಟ್ ಅಂತ ಅನ್ನಿಸ್ಲಿಲ್ಲ ನನಗೆ ಭಯ ಆಗ್ತಿತ್ತಲ್ಲೋ, ಫ್ರಾಕ್ ಏನೋ ಸಿಕ್ಕೊಂಡ್ಬಿಟ್ಟು ಕಾಲಿಗೆ ಬಿದ್ದರೆ ಅಂತ ಭಯ ಆಗ್ತಿತ್ತು. ಬಟ್ ಶಿ ವಾಸ್ ಲೈಕ್ ಮ್ಯಾನೇಜ್ ಮಾಡ್ತಾ ಇದ್ಲು. ಅದನ್ನ ಆ ಫ್ರಾಕ್ ಹಾಕ್ಕೊಂಡೆ ಅದು ಇದು ಹತ್ಕೊಂಡು ಆಟ ಆಡ್ತಾ ಇದ್ಲು. ಆ್ಯಂಡ್ ಅವಳಿಗೆ ಎಷ್ಟೊತ್ತು ಬಿಟ್ರು ಆಟ ಆಡೋಕ್ಕೆ ಸಾಲದೇ ಇಲ್ಲ. ಈವನ್ ಎಲ್ಲ ಮಕ್ಕಳಿಗೂ ಅಷ್ಟೇ, ಅಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಅದೇ ಥರನೇ ಫುಲ್ ಎನರ್ಜೆಟಿಕ್ ಆಗಿ ಆಟ ಆಡ್ತಾ ಇದ್ದಾರೆ. ಆಲ್ಮೋಸ್ಟ್ ನಾವು 7 ಗಂಟೆ ಅಂತ ಅಷ್ಟೊತ್ತಿಗೆ ಹೋಗಿದ್ವಿ. ಒಂದು 8 ಗಂಟೆ ಸುಮಾರು ಆಯಿತು. ಸೊ ನೆಕ್ಸ್ಟ್ ಡೇ ಚರಿಗೆ ಸ್ಕೂಲ್ ಇದ್ದ ಕಾರಣ, ನನಗೂ ವರ್ಕ್ ಇದ್ದ ಕಾರಣ ನಾವು ಬೇಗ ಮನೆಗೆ ಹೋಗಬೇಕಿತ್ತು. ಇವತ್ತು ನಾನು ಗೋಂಡಲ್ಲಿ ಇದ್ದೀನಿ, ಆಮೇಲೆ ನಾನು ಅಲ್ಲಿದ್ದೀನಿ, ಆಮೇಲೆ ಆಟ ಆಡ್ತಾ ಇದ್ದೀನಿ, ಎಂದು ಅಲ್ಲಿದ್ದೀನಿ, ಕ್ಲೈಮ್ ಮಾಡ್ತಾ ಇದ್ದೀನಿ ಸುಮ್ಮನೆ ಅನ್ನಕ್ಕ. ಆಮೇಲೆ ಸ್ಲೈಡ್ ಹೋಗಬೇಕು, ಅದಕ್ಕೆ ಕ್ಲೈಮ್ ಮಾಡ್ತಾ ಇದ್ದೀನಿ, ಅಲ್ಲಿದ್ದೀನಿ ನೋಡ. ಆಮೇಲೆ ಗ್ರೀನ್ ಪಾರ್ಕ್ ಇದೆ ಇನ್ನೊಂದು, ಎಂದು ನಾನು ಹೋಗಬೇಕು. ಆಮೇಲೆ ಕ್ಯೂ